ಲಲಿತಾ ಸಹಸ್ರನಾಮವು ಕೇವಲ 1000 ನಾಮಗಳ ಪಠಣವಲ್ಲ, ಅದು ನಮ್ಮ ಅಂತರಾತ್ಮವನ್ನು ಜಾಗೃತಗೊಳಿಸುವ ಶಕ್ತಿಶಾಲಿ ದಿವ್ಯ ಸಾಧನೆ. ತ್ರಿಪುರ ಸುಂದರಿ ಎಂದೇ ಪ್ರಸಿದ್ಧಳಾದ ಮಹಾಲಲಿತಾ ದೇವಿಯು ಸೃಷ್ಟಿ, ಸ್ಥಿತಿ ಮತ್ತು ಲಯಗಳ ಮೂಲ ಶಕ್ತಿ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಸಹಸ್ರನಾಮದಲ್ಲಿ ಬರುವ ಪ್ರತಿಯೊಂದು ನಾಮವು ದೇವಿಯ ಒಂದು ಗುಣವನ್ನು, ಒಂದು ಶಕ್ತಿಯನ್ನು ಮತ್ತು ಒಂದು ರಹಸ್ಯ ತತ್ವವನ್ನು ನಮ್ಮ ಮುಂದೆ ತೆರೆದುಕೊಡುತ್ತದೆ. ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ ಎಂಬ ನಾಮಗಳನ್ನು ಉಚ್ಚರಿಸುವಾಗಲೇ ಭಕ್ತನ ಮನಸ್ಸು ಭೌತಿಕ ಜಗತ್ತಿನಿಂದ ದೂರ ಸರಿದು ಆತ್ಮಿಕ ಲೋಕದತ್ತ ಪ್ರವೇಶಿಸುತ್ತದೆ. ಲಲಿತಾ ಸಹಸ್ರನಾಮವನ್ನು ನಿಯಮಿತವಾಗಿ ಪಠಣ ಮಾಡುವುದರಿಂದ ಮನಸ್ಸಿಗೆ ಶಾಂತಿ, ಬುದ್ಧಿಗೆ ಸ್ಪಷ್ಟತೆ ಮತ್ತು ಜೀವನಕ್ಕೆ ದೈವಿಕ ರಕ್ಷಣೆ ಲಭಿಸುತ್ತದೆ ಎಂದು ಅನುಭವಿಗಳು ಹೇಳುತ್ತಾರೆ. ವಿಶೇಷವಾಗಿ ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸಂಜೆ ದೀಪ ಬೆಳಗಿಸಿ ಭಕ್ತಿಯಿಂದ ಈ ನಾಮಗಳನ್ನು ಪಠಣ ಮಾಡಿದರೆ ನಕಾರಾತ್ಮಕ ಶಕ್ತಿಗಳು ದೂರ ಸರಿದು ಸಕಾರಾತ್ಮಕ ಕಂಪನಗಳು ನಮ್ಮ ಸುತ್ತಲೂ ವಿಸ್ತರಿಸುತ್ತವೆ. ಈ ಸಹಸ್ರನಾಮವು ತಂತ್ರ, ವೇದ ಮತ್ತು ಭಕ್ತಿ ಈ 3 ಮಾರ್ಗಗಳ ಸಂಗಮವಾಗಿದ್ದು ಸ್ತ್ರೀಶಕ್ತಿಯ ಮಹಿಮೆಯನ್ನು ಸಂಪೂರ್ಣವಾಗಿ ವಿವರಿಸುತ್ತದೆ. ಲಲಿತಾದೇವಿಯ ಕೃಪೆಯಿಂದ ಭಕ್ತನ ಜೀವನದಲ್ಲಿ ಅಡಚಣೆಗಳು ನಿಧಾನವಾಗಿ ಕರಗುತ್ತವೆ, ಭಯ ಕಡಿಮೆಯಾಗುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಹಣ, ಆರೋಗ್ಯ, ಕುಟುಂಬ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಲಲಿತಾ ಸಹಸ್ರನಾಮ ಪಠಣವು ದೈವಿಕ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಮುಖ್ಯವಾಗಿ ಇದನ್ನು ಫಲಾಪೇಕ್ಷೆಯಿಲ್ಲದೆ ಶುದ್ಧ ಮನಸ್ಸಿನಿಂದ ಪಠಣ ಮಾಡಿದಾಗ ದೇವಿಯ ಕೃಪೆ ಸ್ವಯಂವಾಗಿ ನಮ್ಮ ಜೀವನದಲ್ಲಿ ವ್ಯಕ್ತವಾಗುತ್ತದೆ. ಲಲಿತಾ ಸಹಸ್ರನಾಮವು ದೇವಿಯನ್ನು ಹೊರಗೆ ಹುಡುಕುವ ಸಾಧನವಲ್ಲ, ದೇವಿಯನ್ನು ನಮ್ಮೊಳಗೆ ಅನುಭವಿಸುವ ಮಾರ್ಗವಾಗಿದೆ. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯ ಮೀಸಲಿಟ್ಟು ಭಕ್ತಿಯಿಂದ ಲಲಿತಾ ಸಹಸ್ರನಾಮವನ್ನು ಸ್ಮರಿಸಿ ಪಠಣ ಮಾಡಿದರೆ ಜೀವನವೇ ಒಂದು ದೈವಿಕ ಯಾತ್ರೆಯಾಗಿ ಪರಿವರ್ತನೆಯಾಗುತ್ತದೆ.